ನಿಟ್ಟೆ ವಿನಯ್ ಹೆಗಡೆ ಅವರ ನಿಧನದ ಸುದ್ದಿ ಕೇಳಿ ಮನಸ್ಸಿಗೆ ತುಂಬ ಆಘಾತವಾಯಿತು. ನಿಟ್ಟೆ ವಿನಯ್ ಹೆಗಡೆ ಅವರು ನನಗೆ ಮತ್ತು ಕಣಚೂರು ವಿದ್ಯಾಸಂಸ್ಥೆಗೆ ಅತ್ಯಂತ ಆತ್ಮೀಯರು, ಸಹಕಾರಿಗಳು ಆಗಿದ್ದರು. ಅವರ ನಿಧನ ನನಗೆ ಮಾತ್ರ ಅಲ್ಲ, ಈ ಜಿಲ್ಲೆ ಕಂಡಂಥ ಮೇರು ವ್ಯಕ್ತಿತ್ವದ ಒಬ್ಬ ಧೀಮಂತ ನಾಯಕ. ಅವರು ಇನ್ನೂ ಹಲವು ವರ್ಷ ಕಾಲ ಬದುಕಬೇಕಿತ್ತು, ದೀರ್ಘಾಯುಸ್ಸು ದೇವರು ಕೊಡಬೇಕಿತ್ತು. ವಿಧಿ ನಿಯಮ ಅವರನ್ನು ಇವತ್ತು ಇಲ್ಲವಾಗಿಸಿದೆ. ಅವರ ಆತ್ಮಕ್ಕೆ ಶಾಂತಿ, ನೆಮ್ಮದಿ ದೇವರು ಕೊಡಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಅವರ ನಿಧನದ ಈ ಒಂದು ಆಘಾತವನ್ನು ಅವರ ಕುಟುಂಬಕ್ಕೆ, ಅವರ ಪ್ರತ್ಯೇಕವಾಗಿ ಅವರ ಮಕ್ಕಳಿಗೆ ಸಹಿಸುವ ಶಕ್ತಿ ದೇವರು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತು ಮಂಗಳೂರು ಮಾತ್ರವೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಂಡಂಥ ಒಂದು ದುಃಖ ಎಲ್ಲರಲ್ಲೂ ಕಾಡ್ತಾ ಇದೆ. ಅದಕ್ಕೆ ಕಾರಣ ಇವತ್ತು ವಿನಯ್ ಹೆಗಡೆಯವರ ನಿಧನ. ವಿನಯ್ ಹೆಗಡೆಯವರಂದರೆ ನನಗೂ ಅವರಿಗಿರುವ, ನಾನು ಹೈದರ್ ಪ್ರತಿಪಾಡಿ, ನನಗೂ ಅವರಿಗಿರುವಂಥ ಸಂಬಂಧ 22 ವರ್ಷಗಳ ಕಾಲ ನಾನು ಅವರೊಂದಿಗೆ ಬಹಳೊಂದು ಒಡನಾಟ ಮಾಡಿದ ವ್ಯಕ್ತಿಯಾಗಿದ್ದೇನೆ. ಯಾವ ಸಮಯದಲ್ಲೂ ಯಾವ ಸಂದರ್ಭದಲ್ಲಿಯೂ ಒಂದು ಫೋನ್ ಮಾಡಿದ ತಕ್ಷಣ ಅದಕ್ಕೆ ಸ್ಪಂದಿಸುತ್ತಿರುವಂಥ ವಿನಯ್ ಹೆಗಡೆ ಒಂದು ನನ್ನ ಭಾಗಕ್ಕೆ ಅತೀವ ದುಃಖ ಉಂಟಾಗಿದೆ. ಅವರ ಇನ್ನೊಂದು ಲೋಕದ ಜೀವನ ಇಲ್ಲಿಗಿಂತಲೂ ಉತ್ತಮವಾಗಿ ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಜೊತೆಗೆ ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ, ಸಮುದಾಯ ಸಮಾಜಕ್ಕೆ ಅವರಲ್ಲಿರುವಂಥ ಕಾಳಜಿ ನಾನು ತುಂಬ ಹತ್ತಿರದಿಂದ ಕಂಡವ. ಯಾವಾಗಲೂ ಯಾವ ಸಂದರ್ಭ ಬಂದರೂ ಎಲ್ಲರಲ್ಲಿಯೂ ಆ ವಿನಯ್ ಹೆಗಡೆ ಎಂಬ ಹೆಸರಿಗೆ ತಕ್ಕಂತೆ ಅಷ್ಟೊಂದು ವಿನಯತೆಯನ್ನು ತೋರುವಂಥ ಒಬ್ಬ ಧೀಮಂತ ವ್ಯಕ್ತಿ. ಅಂಥ ವಿನಯಶೀಲ ಕರುಣಾಳು ಈ ನಮ್ಮನ್ನು ಕಳೆದುಕೊಂಡಿದೆ ಎಂಬ ನೋವನ್ನು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಸಹಿಸುವಂಥ ಶಕ್ತಿ ಆಗಲಿ ಎಂದು ಅವರ ಅಂತಿಮವು ಬಹಳ ಚಂದದಲ್ಲಿ ಅವರು ನೆನೆಸಿದಂಥ ದೇವರ ಹತ್ರ ಹೋಗಿ, ಕಾಶಿಗೆ ಹೋಗಿ ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬಂದು ಅವರು ದೈವಾಧೀನರಾದರು. ಇದು ನಮಗೊಂದು ಬಹಳ ದೊಡ್ಡ ಕಾಣುವಂಥ ಒಂದು ಅವರ ವಿನಯ್ ಹೆಗಡೆಯವರ ಅಂತಿಮ ಹೇಗಾಗಿತ್ತು ಅಂತ ಹೇಳುವಾಗ ಈ ರೀತಿಯಾಗಿ ದೇವರ ಮಂದಿರಕ್ಕೆ ಹೋಗಿ ಬಂದು ಅವರು ಅಂತಿಮ ಹೊಂದಿಕೊಂಡರು. ಅವರ ಇನ್ನೊಂದು ಲೋಕದಲ್ಲಿ ಒಳ್ಳೆಯ ಒಂದು ಜೀವನ ಕೊಡಲಿ ಅಂತೇಳಿ ಹಾರೈಸ್ತಾ ನಾನು ಅಂತಿಮ ದರ್ಶನ ಮಾಡ್ತಾಯಿದ್ದೇನೆ. ನಮ್ಮ ಕರಾವಳಿ ಕರ್ನಾಟಕ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಧ್ಯಾಯದ ಕೊನೆ ಅಂತ ಹೇಳ್ಬೋದು. ವೈಯಕ್ತಿಕವಾಗಿ ನಾನು ಸೈನ್ಯದಿಂದ ಬಂದ ಮೇಲೆ ನನ್ನ ಜೀವನದಲ್ಲಿ ಏನಾದರೂ ತುಂಬ ಒಳ್ಳೆಯ ಸಂಗತಿ ಆಗಿದೆ ಹೇಳಿದರೆ ಅದು ವಿನಯ್ ಹೆಗಡೆ ಸಂಪರ್ಕಕ್ಕೆ ಬಂದಿರುವಂಥದ್ದು. ಬಹುಶಃ ನಾನು ಕಂಡ ವ್ಯಕ್ತಿಗಳಲ್ಲೇ ಒಬ್ಬ ಆದರ್ಶ ವ್ಯಕ್ತಿ ಅಂತ ಹೇಳಿದರೆ ಸನ್ಮಾನ್ಯ ವಿನಯ್ ಹೆಗಡೆಯವರು. 2 ದಿನಗಳ ಹಿಂದೆ ಅಷ್ಟೇ ನಾವೆಲ್ಲ ಅಯೋಧ್ಯೆಗೆ ಹೋಗಿ ರಾಮನ ದರ್ಶನ ಮಾಡ್ಕೊಂಡು ಬಂದ ಸಂದರ್ಭದಲ್ಲಿ ಅವರೊಂದು ಮಾತು ಹೇಳಿದರು. ನನಗೆ ತುಂಬ ಸಂತೋಷ ಆಗಿದೆ, ಒಂದು ಕನಸಿತ್ತು ರಾಮನ ದರ್ಶನ ಮಾಡಬೇಕಂತ, ಇನ್ನು ನನಗೆ ಜೀವನದಲ್ಲಿ ಯಾವ ಆಸೆಯೂ ಇಲ್ಲ ಅಂತ ಹೇಳುವಂಥ ಒಂದು ಸಂತೃಪ್ತಿಯ ಭಾವನ ಪ್ರಕಟ ಮಾಡಿದರು. ತನ್ನ ತಂದೆಯವರನ್ನು ಆದರ್ಶವಾಗಿಟ್ಕೊಂಡು ಪೇಜಾವರ ಸ್ವಾಮಿಗಳನ್ನು ಗುರುಗಳು ಅಂತ ಅಥವಾ ದೇವರು ಅಂತ ನಂಬಿದಂಥವರು
ರಾಮನನ್ನೇ ಆದರ್ಶ ಅಂತ ನಂಬಿದವರು ವೈಯಕ್ತಿಕವಾಗಿ ತನ್ನ ಜೀವನದಲ್ಲಿ ಆ ರೀತಿ ನಡ್ಕೊಂಡಿದ್ದರು. ನಾನು ಕಳೆದ 37 ವರ್ಷ ನೋಡಿದ ಹಾಗೆ ಅವರ ಸಂಪರ್ಕಕ್ಕೆ ಬಂದ ಯಾವ ವ್ಯಕ್ತಿಯೂ ಕೂಡ ಅವರಿಂದ ನಿರಾಶರಾಗಿ ಹೋಗಿಲ್ಲ. ಆ ರೀತಿಯ ಒಂದು ಮಾನವೀಯ ಸಂಬಂಧಗಳನ್ನು ಪ್ರತಿನಿಧಿಸುವಂಥ ವಿನಯ್ ಹೆಗ್ಡೆ ಅವರು ಇವತ್ತು ನಮ್ಮ ಕಣ್ಣ ಮುಂದೆ ಇಲ್ಲ, ನಮ್ಮ ಆಗಲಿದ್ದಾರೆ ಅಂತ ಹೇಳೋದು ನಂಬಲಿಕ್ಕೆ ಸಾಧ್ಯ ಇಲ್ಲ. ತಂದೆಯವರು ಯಾವ ಮೌಲ್ಯಗಳಿಗಾಗಿ ತಮ್ಮ ಜೀವನ ಮುಡುಪಾಗಿಟ್ಟರು, ಅದೇ ಮೌಲ್ಯಗಳೊಂದಿಗೆ ತಾನು ಬದುಕಿದ್ದು ಮಾತ್ರವಲ್ಲದೆ ಸಂಸ್ಥೆಗಳನ್ನು ಕಟ್ಟಿ ಸಾವಿರಾರು ಕುಟುಂಬಗಳಿಗೆ ಅನ್ನದಾತರಾಗಿ ತನ್ನ ಸಂಸ್ಥೆಯಲ್ಲಿ ದುಡಿಯುವಂಥ ಎಲ್ಲರನ್ನ ತನ್ನ ಮಕ್ಕಳಂತೆ ನುಡಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ. ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಸನಾತನ ಪರಂಪರೆಯ ಮೌಲ್ಯಗಳು ಇದೆಲ್ಲವನ್ನು ಅಳವಡಿಸ್ಕೊಂಡು ನಮ್ಮೆಲ್ಲರಿಗೆ ಆದರ್ಶರಾಗಿದ್ದವರು. ಬದುಕು ಕ್ಷಣಿಕ ಅಂತ ಹೇಳ್ತಾರೆ, ಆದರೆ ಆ ಕ್ಷಣಿಕ ಬದುಕನ್ನು ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟವರು. ನಂಬಲಿಕ್ಕೂ ಸಾಧ್ಯ ಇಲ್ಲ. 29ನೇ ತಾರೀಕು ರಾತ್ರಿ ನಾವೆಲ್ಲ ಅಯೋಧ್ಯೆ ಪ್ರವಾಸ ಮುಗಿಸಿ ಬಂದಾಗ ಅವ್ರು ಹೇಳಿದ ಮಾತು ಮತ್ತು ನಿನ್ನೆ ರಾತ್ರಿ 31ನೇ ತಾರೀಕು ರಾತ್ರಿ 1ನೇ ತಾರೀಕು ಬೆಳಿಗ್ಗೆ ನಮ್ಮನ್ನು ಅಗಲದನ್ನು ನೋಡಿದಾಗ ಕೇವಲ ಪುಣ್ಯ ಪುರುಷರಿಗೆ ಮಾತ್ರ ಈ ರೀತಿಯ ಒಂದು ಅನಿರೀಕ್ಷಿತವಾದ ಸಾವು, ಅನಾಯಾಸೇನ ಮರಣಂ ಅಂತ ಹೇಳ್ತಾರೆ. ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ ಅಂತ. ವಿನಯ್ ಹೆಗ್ಡೆ ಬದುಕು ಅದಕ್ಕೆ ಆದರ್ಶವಾಗಿತ್ತು. ನಾವು ಹೇಳ್ತೀವಿ ಉದಾರ ಚಾರಿತ್ರ್ಯ ಉಳ್ಳವರಿಗೆ ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ. ಉದಾರ ಚರಿತಾನಾಂಸು ವಸುಧೈವ ಕುಟುಂಬಕಂ ಅಂತ. ವಿನಯ್ ಹೆಗ್ಡೆಗೆ ಇಡೀ ಪ್ರಪಂಚ ಒಂದು ಕುಟುಂಬ ಆಗಿತ್ತು. ನಾನು ಅವ್ರ ಜೊತೆ ತುಂಬ ಖಾಸಗಿಯಾಗಿ ಸಮಯ ಕಳೆದಿದ್ದೆ. ಅನೇಕ ಸಮಯದಲ್ಲಿ ಪ್ರವಾಸ ಮಾಡುವಾಗ ಯಾವತ್ತೂ ಕೂಡ ಸಮಾಜದ ಒಳಿತಿನ ಬಗ್ಗೆ, ಬಡ ಜನರ ಬಗ್ಗೆ, ವಿದ್ಯಾರ್ಥಿಗಳಿಗೆ ಆದ ಶಿಕ್ಷಣ ಕೊಡೋದ್ರ ಬಗ್ಗೆ ನಾನೇನು ಮಾಡಬಹುದು ಹೇಳೋ ಆಲೋಚನೆ ಮಾಡ್ತಾಯಿದ್ರು. ನಾನು ಅಂದ್ಕೊಳ್ತೀನಿ ನನ್ನ ಹಾಗೆ ಇರುವಂಥ ಸಾವಿರಾರು ಜನರ ಜೀವನದಲ್ಲಿ ಅವರು ಬೆಳಕಾಗಿದ್ದರು. ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ ಆಲೋಚನೆ ಮಾಡಿದರೆ ನಾವೆಲ್ಲ ಒಂದು ರೀತಿಯಲ್ಲಿ ಒಂದು ಅನರ್ಘ್ಯ ರತ್ನವನ್ನು ಕಳ್ಕೊಂಡಿದ್ದೇವೆ. ಅವರ ಆದರ್ಶಗಳು, ಅವರ ಜೀವನ, ಅವರು ಬಿಟ್ಟು ಹೋಗಿರುವಂಥ ಅವರ ನಡೆದ ಸಾಧ್ಯ ಹೆಜ್ಜೆ ಗುರುತುಗಳು ಇದೆಲ್ಲ ನಮ್ಗೆ ಆದರ್ಶ ಆಗಬೇಕು. ನಿಟ್ಟೆ ವಿದ್ಯಾಸಂಸ್ಥೆ ಮತ್ತು ಲ್ಯಾಮಿನಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇದೆರಡೂ ಕೂಡ ಸಾವಿರಾರು ಜನರಿಗೆ ಬದುಕನ್ನು ಕೊಟ್ಟಂಥ ಸಂಸ್ಥೆಗಳು. ಅವರ ಅತ್ಯಂತ ಸಮರ್ಥ ಮತ್ತು ಯೋಗ್ಯ ಪುತ್ರ ವಿಶಾಲ್ ಹೆಗ್ಡೆ ಅವರ ಒಂದು ನೇತೃತ್ವದಲ್ಲಿ ನಿಟ್ಟೆ ವಿದ್ಯಾಸಂಸ್ಥೆ, ನಿಟ್ಟೆ ವಿಶ್ವವಿದ್ಯಾನಿಲಯ ಮತ್ತು ಲ್ಯಾಮಿನಾ ಸಮೂಹ ಸಂಸ್ಥೆಗಳು ತಂದೆಯವರ ಅದೇ ಆದರ್ಶಗಳನ್ನು ಮುನ್ನಡೆಸಿರುವಂಥ ಭರವಸೆ ನಮ್ಮೆಲ್ಲರಿಗಿದೆ. ಅವರು ನಮ್ಮನ್ನು ದೈಹಿಕವಾಗಿ ಆಗಲಿದ್ದಾರೆ, ಆದರೆ ಅವರ ನೆನಪು ನಿತ್ಯ ನೂತನ ಮತ್ತು ನಿರಂತರವಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿರುತ್ತೆ. ಭಗವಂತ ವಿನಯ್ ಹೆಗ್ಡೆ ಅಂತವರಿಗೆ ಸದ್ಗತಿ ಕೊಡಿದರೆ ಮತ್ತು ಯಾರಿಗೆ ಕೊಡಲಿಕ್ಕೆ ಸಾಧ್ಯ ಇದೆ? ಆದರೂ ನಾವೆಲ್ಲ ಅತ್ಯಂತ ಶ್ರದ್ಧೆಯಿಂದ, ಗೌರವದಿಂದ ಅವರನ್ನು ಸ್ಮರಣೆ ಮಾಡ್ತಾ ಭಗವಂತ ಅವರಿಗೆ ಸದ್ಗತಿಯನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ವಿನಯ್ ಹೆಗ್ಡೆ ಅವರ ನಿಧನದ ಸುದ್ದಿ ನಮಗೆ ಭಾಳ ಒಂದು ನೋವನ್ನು ತಂದಿದೆ. ವಿನಯ್ ಹೆಗ್ಡೆ ಅವರು ಬಾಲ್ಯದಿಂದಲೂ ಒಂದು ಸೌಮ್ಯ ಸ್ವಭಾವದವರು ಮತ್ತು ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡವರು ಮತ್ತು ಸಮಾಜದ ಎಲ್ಲ ವರ್ಗಗಳ ಜನರ ಏಳಿಗೆಗಾಗಿ ಕೆಲಸ ಮಾಡ್ತಾಯಿದ್ದರು. ನಾನು ಅವರ ಭಾಳ ವರ್ಷಗಳಿಂದ, ಸುಮಾರು 25-30 ವರ್ಷದಿಂದ ನಾನು ಮುದರಂಗಡಿಯವನು, ಅವರು ನಿಟ್ಟೆಯವರು. ಹಾಗಾಗಿ ನಮಗೆ ಯಾವಾಗಲೂ ಅವರ ಜೊತೆ ಉತ್ತಮ ಸಂಪರ್ಕ ಇತ್ತು. ಅವರ ತಂದೆಯವರು ಒಮ್ಮೆ ಪಾರ್ಲಿಮೆಂಟ್ ಚುನಾವಣೆಗೆ ಉಡುಪಿ ಲೋಕಸಭೆಯಿಂದ ಸ್ಪರ್ಧೆ ಮಾಡಿದಾಗ ವಿನಯ್ ಹೆಗ್ಡೆ ಅವರು ನಮ್ಮ ಮನೆಗೆ ಬರ್ತಾಯಿದ್ರು ಮತ್ತು ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಮತ್ತು ಅವರು ತನ್ನ ಜೀವನದ ಉದ್ದಕ್ಕೂ ಬಹಳ ಒಂದು ಸೌಮ್ಯ ಭಾವನೆಯಿಂದ ಸಮಾಜದಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾರು ದೊಡ್ಡವರು, ಚಿಕ್ಕವರು, ಶ್ರೀಮಂತ, ಬಡವ ಅಂತೇಳುವ ಭೇದ ಭಾವ ಇಲ್ಲದೆ ಲಕ್ಷಾಂತರ ಮಂದಿಗೆ ಒಂದು ಸಮಾಜದಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು, ಬಹುಶಃ ಅವರು ಮಾಡಿದಂಥ ವಿದ್ಯಾಸಂಸ್ಥೆಗಳಿಂದ ಕೋಟ್ಯಾಂತರ ಜನ ಇವತ್ತು ವೈದ್ಯರುಗಳಾಗಿರ್ಬೋದು, ಇಂಜಿನಿಯರ್ಗಳಾಗಿರ್ಬೋದು, ಶಿಕ್ಷಣವನ್ನು ಪಡೆದು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿ ಇರುವಂಥದ್ದು ಈ ಸಮಾಜಕ್ಕೆ ಕೊಟ್ಟಂಥ ಅವರು ದೊಡ್ಡ ಕೊಡುಗೆಯಾಗಿದೆ. ಒಬ್ಬ ದೊಡ್ಡ ಕೊಡುಗೈದಾನಿ ಕೂಡ ಇವತ್ತು ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿ ಬಹುಶಃ ಎಷ್ಟೋ ಸಾವಿರಾರು ವೈದ್ಯರುಗಳನ್ನು
ತಯಾರು ಮಾಡಿದಂಥ ಕೆಲಸ ಅವರು ಮಾಡಿದ್ದಾರೆ. ವೈದ್ಯರುಗಳನ್ನು ತಯಾರು ಮಾಡೋದು ಮಾತ್ರ ಅಲ್ಲ, ಆ ವೈದ್ಯರುಗಳಿಗೆ ಮುಂದಿನ ದಾರಿಯನ್ನು ಕೂಡ ದೂರಿಸಿಕೊಟ್ಟಿದ್ದಾರೆ. ಅದು ಮಾತ್ರವಲ್ಲ, ಒಂದು ಆಸ್ಪತ್ರೆಯನ್ನು ತಯಾರು ಮಾಡಿ ಆ ಆಸ್ಪತ್ರೆಯಲ್ಲಿ ಎಷ್ಟೋ ಬಡ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಓರ್ವ ಸಮಾಜ ಸುಧಾರಕರಾಗಿ ಒಬ್ಬರು ಇನ್ನೊಬ್ಬರು ಅನುಕರಣೆ ಮಾಡುವಂಥ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಂಥ ವಿನಯ್ ಹೆಗ್ಡೆ ಅವರು ಬಹುಶಃ ನಮಗೆಲ್ಲರಿಗೂ ಆದರ್ಶಪ್ರಾಯ, ಮತ್ತು ಅವರ ಜೀವನವೇ ಅವರ ಸಂದೇಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೇಗೆ ಮಹಾತ್ಮ ಗಾಂಧಿಯವರ ಬಗ್ಗೆ ನಾವು ಹೇಳ್ತೇವೆ, ಅವರ ಜೀವನವೇ ಅವರ ಸಂದೇಶ ಅಂತ, ಅದೇ ರೀತಿಯಲ್ಲಿ ಮಟ್ಟೆ ವಿನಯ್ ಹೆಗ್ಡೆ ಅವರು ಈ ರೀತಿಯ ಒಂದು ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರ ನಿಧನದಿಂದ ನಿಜವಾಗಿಯೂ ಒಂದು ದೊಡ್ಡ ರೀತಿಯ ಆಘಾತ ಎಲ್ಲರಿಗೂ ಆಗಿದೆ, ಸಮಾಜಕ್ಕಾಗಿದೆ. ಅವರು ಕೊಟ್ಟಂಥ ಎಲ್ಲ ರೀತಿಯ ಏನು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೆದಂಥ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಇಂಡಸ್ಟ್ರಿ ಇರ್ಬೋದು, ಅದೆಲ್ಲವನ್ನು ಮುನ್ನಡೆಸಿಕೊಂಡು ಹೋಗುವ ಶಕ್ತಿ ಅವರ ಮಕ್ಕಳಿಗೆ ಸಿಗಲಿ ಅಂತ ನಾನು ಆಸೆ ಪಡ್ತೇನೆ. ಮತ್ತು ನಾನು ಅವರಿಗೆ ಸಮಾಜದ ಎಲ್ಲ ವರ್ಗಗಳ ಪರವಾಗಿ ನಾನು ಇನ್ನೂ ಒಂದು ವಿಚಾರ ನಮಗೆ ಹೇಳಬೇಕು. ಅವರು ಬಂಧುತ್ವ ಕ್ರಿಸ್ಮಸ್ ಅಂತ ಆಚರಣೆ ಮಾಡ್ತಾಯಿದ್ರು. ಬಿಷೋಪರನ್ನು, ಹೆಣ್ಣಪ್ಪಯ್ಯ ಅಬ್ದುಲ್ಲಾ ಕುಂಜಿ ಅವರನ್ನು ಮತ್ತು ಅವರು 3 ಮಂದಿ ಸೇರಿ ಸಮಾಜದಲ್ಲಿ ಸೌಹಾರ್ದತೆ ಮೂಡಬೇಕು, ಸಮಾನತೆ ಮೂಡಬೇಕು ಮತ್ತು ಸಮಾಜದಲ್ಲಿ ಎಲ್ಲರೂ ಒಟ್ಟಾಗಿ ಬದುಕಬೇಕು ಅಂತೇಳೋ ತತ್ವದೊಂದಿಗೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿ ಪ್ರತಿ ಸಲ ಅವರು ನಮ್ಮನ್ನು ಕರೆಸಿ ಆ ಒಂದು ಹಬ್ಬದಲ್ಲಿ ಭಾಗಿಗಳಾಗಿ ಮಾಡ್ತಾಯಿದ್ರು. ಅವರ ನಿಜವಾಗಿ ಅವರು ಒಬ್ಬ ಸಮಾಜದ ಎಲ್ಲ ವರ್ಗಗಳ ಜನರ ಮತ್ತು ಸಮಾಜದ ಉನ್ನತಿಗಾಗಿ ಕೆಲಸ ಮಾಡಿದವರು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡ್ತಾ ಇದ್ದೇನೆ. ಮತ್ತು ಸರ್ಕಾರದ ಪರವಾಗಿ ಕೂಡ ನಾನು ಅವರಿಗೆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಮತ್ತು ಅವರು ಕೊಟ್ಟಂಥ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಕೂಡ ನಾವು ಅವರಿಗೆ ಕೃತಜ್ಞರಾಗಿದ್ದೇವೆ ಅಂತೇಳೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಎಲ್ರಿಗೂ ಮಾದರಿ ವ್ಯಕ್ತಿಯಾಗಿರ್ತಕ್ಕಂಥ ನಿಟ್ಟೆ ವಿನಯ್ ಹೆಗ್ಡೆಯವರು ಬಹುಶಃ ಆಕಾಶದ ಒಂದು ಮಿನುಗುತಾರೆಯಾಗಿ ಇದ್ದವರು. ಅವರು ಅಖಂಡ ಭಾರತಕ್ಕೆ ಅವರು ಇವತ್ತು ದುಃಖವನ್ನು ತಂದಿದ್ದಾರೆ. ಅವರ ಅಗಲಿಕೆ ಕೇವಲ ನಮ್ಮ ಕರ್ನಾಟಕ ಕರಾವಳಿಗೆ ಎಲ್ಲ, ಕರ್ನಾಟಕ ರಾಜ್ಯಕ್ಕೆಲ್ಲ, ಇಡೀ ಭಾರತ ರಾಷ್ಟ್ರಕ್ಕೆ ನಷ್ಟ ತಂದಿದೆ. ಅವರ ಅಗಲಿಕೆಯು ನಮ್ಮೆಲ್ಲರಿಗೂ, ವಿಶೇಷವಾಗಿ ಪತ್ರಕರ್ತರಿಗೆ ಒಂದು ದುಃಖ ತಂದಂಥ ವಿಷಯ. ಅವರ ದಿವ್ಯಾತ್ಮಕ್ಕೆ ಶ್ರೀ ಹರಿ ಸದ್ಗತಿ ಮತ್ತು ಚಿರಶಾಂತಿಯನ್ನು ನೀಡಲೆಂದು ಅಖಂಡ ಪತ್ರಕರ್ತರ ಪರವಾಗಿ ನಾನು ಪ್ರಾರ್ಥಿಸ್ತೇನೆ. ಇವತ್ತು ನಮ್ಮ ಆತ್ಮೀಯರಾದ ನಿಟ್ಟೆ ವಿದ್ಯಾಸಂಸ್ಥೆಯ ಫೌಂಡರ್ ಆಗಿರ್ತಕ್ಕಂಥ ವಿನಯ್ ಹೆಗ್ಡೆಯವರು ನಮ್ಮನ್ನು ಇವತ್ತು ಅಗಲಿದ್ದಾರೆ. ತುಂಬ ದುಃಖ ಆಗ್ತಾಯಿದೆ. ನಾನು ಈ ಭಾಗದ ಕಾರ್ಪೊರೇಟ್ರು, ಸಾಧಾರಣ 20 ವರ್ಷದಿಂದ ಇಲ್ಲಿ ಕಾರ್ಪೊರೇಟ್ರಾಗಿ ನಾನು ಚುನಾಯಿತನಾಗಿದ್ದ ಮೇಲೆ ತುಂಬ ಮಾರ್ಗದರ್ಶನ ಅವರು ಕೊಡ್ತಾಯಿದ್ರು. ಪ್ರತ್ಯೇಕವಾಗಿ ಕ್ಲೆನ್ಲಿನೆಸ್ ಬಗ್ಗೆ ಹೆಚ್ಚು ಅವರು ಮುತುವರ್ಜಿ ವಹಿಸಿ ನನ್ನನ್ನು ಆಗಾಗ ಎಚ್ಚರಿಕೆಯಿಂದ ಇರಲು ಅವರು ಹೇಳ್ತಾಯಿದ್ರು. ನಮ್ಮ ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನ್ ನಾನು ನೋಡ್ತಿದ್ದೇನೆ. ಕ್ಯಾಥಲಿಕ್ ಇನ್ಸ್ಟಿಟ್ಯೂಷನ್ಗೆ ಅವರು ಕೊಟ್ಟಂಥ ಸೇವೆ, ಬಡ ಮಕ್ಕಳಿಗೆ ವಿದ್ಯಾರ್ಥಿ ಪ್ರೋತ್ಸಾಹನ, ವಿದ್ಯಾರ್ಥಿಗಳಿಗೆ ಕಾಲೇಜಿ ಎಜುಕೇಷನ್ ಕೊಡಬೇಕಂತ ಹಂಬಲದಿಂದ ಎಲ್ಲ ರೂರಲ್ ಕಡೆಯಿಂದ ಬರುವಂಥ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ, ಅದರೊಟ್ಟಿಗೆ ಅನ್ನದ ವ್ಯವಸ್ಥೆ ಅವರು ಕೊಡ್ತಾಯಿದ್ರು. ವಿನಯ್ ಹೆಗ್ಡೆಯವರು ಒಂದು ನಮ್ಮ ಜಿಲ್ಲೆಯ ಒಂದು ಹೆಮ್ಮೆ ಪುತ್ರ. ಯಾಕೆಂದರೆ ಒಂದು ನಿಸ್ವಾರ್ಥ ಅವ್ರದ್ದು. ಅವರೊಂದು ನಿಟ್ಟೆ ವಿದ್ಯಾಸಂಸ್ಥೆ ಮುಖಾಂತರ ಎಷ್ಟೋ ಜನರಿಗೆ ಅವರು ಕೆಲಸವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಪ್ರತಿಷ್ಠ ಸಂಸ್ಥೆ ಆಗಿರೋದ್ರಿಂದ ನಿಟ್ಟೆ ಎಜುಕೇಷನ್ ಟ್ರಸ್ಟ್, ಇದರಲ್ಲಿ ಹಲವು ಸಾವಿರ ಜನರು ಉದ್ಯೋಗದಲ್ಲಿದ್ದಾರೆ. ಅವರು ಸರಳ ಸ್ವಭಾವಿ, ಒಂದು ಉತ್ತಮ ಒಂದು ವ್ಯಾಪಾರ ಮಾಡಿಕೊಂಡು ಜನರ ಹತ್ರ ಪ್ರೀತಿಯನ್ನು ಬೆಳೆಸಿದ್ದಾರೆ. ಜನರಂದರೆ ಅವರಿಗೆ ತುಂಬ ಹತ್ತಿರ. ಅವರ ಮಗನಿಗೆ ಕೂಡ, ವಿಶಾಲ್ ಹೆಗ್ಡೆ ಅವರು ಕೂಡ ಜನರಂದರೆ ತುಂಬ ಪ್ರೀತಿ. ಎಲ್ಲರ ಹತ್ರ ಮಾತಾಡ್ಬೋದು, ಸಹಜವಾಗಿ ಮಾತಾಡೋದು. ಅತಿ ದುರ್ಬಲ ವರ್ಗದವರಿಗೆ ಅವರು ತುಂಬ ಒಂದು ಹೆಲ್ಪ್ ಮಾಡ್ತಾಯಿದ್ರು. ಅವರ ಆತ್ಮಕ್ಕೆ ಭಗವಂತನು ಶಾಂತಿಯನ್ನು ನೀಡಲಿ.
ಅವರ ಕುಟುಂಬ ವರ್ಗದವರಿಗೆ ಎಲ್ಲರಿಗೂ ಒಂದು ದೇವರು ಅವರಿಗೆ ಶಕ್ತಿಯನ್ನು ನೀಡಲಿ ಎಂದು ಹಾರೈಸ್ತಾ ಇದ್ದೇನೆ. ನಿತ್ಯ ವಿನಯ್ ಹೆಗ್ಡೆ ಅವರ ಅಗಲಿಕೆ ನಮಗೆಲ್ಲರಿಗೂ ಒಂದು ಭಾಳಷ್ಟು ದುಃಖವನ್ನು ತಂದಿದೆ. ಸದಾ ಈ ಇಳಿ ವಯಸ್ಸಿನಲ್ಲೂ ಕೂಡ ಸದಾ ಲವಲವಿಕೆಯಿಂದ ಕೆಲಸ ಮಾಡಿದವರು ಕೂಡ ಆ ವಾರದ ಹಿಂದೆ ಆಳ್ವಾಸ್ನಲ್ಲಿ ಕ್ಯಾತ್ ಲ್ಯಾಬನ್ನು ಉದ್ಘಾಟನೆ ಕೂಡ ಬಂದಿದ್ದು ಭಾಳಷ್ಟು ಉತ್ಸುಕತೆಯಿಂದ ಕೂಡ ಇದ್ದು ಶಿಕ್ಷಣ ಪ್ರೇಮಿಯಾಗಿ ಕೈಗಾರಿಕಾ ಉದ್ಯಮಿಯಾಗಿ ಅವರು ಭಾಳಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟವರು ವಿನಯ್ ಹೆಗ್ಡೆ ಅವರು. ಅವರ ಈ ಒಂದು ಅಗಲುವಿಕೆ ನಮ್ಮ ಮಂಗಳೂರಿಗೆ, ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ, ಹಾಗೆ ಅವರ ಕುಟುಂಬಸ್ಥರಿಗೆ ಈ ದುಃಖವನ್ನು ಸಹಿಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ, ವಿಶೇಷವಾಗಿ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿರುವಾಗ ನಮ್ಮ ಎಲ್ಲ ಪತ್ರಕರ್ತರಿಗೆ ಕ್ಷೇಮ ಕಾರ್ಡನ್ನು ಕೊಡುವಲ್ಲಿ ಅವರ ಕೈಯಿಂದಲೇ ಆ ಕಾರ್ಡನ್ನು ವಿತರಿಸಲಿಕ್ಕೆ ಅವರು ಬೆಂಗಳೂರು ಪತ್ರಿಕಾ ಭವನಕ್ಕೆ ಬಂದಿದ್ದರು. ಆ ಬಳಿಕ ಬೇರೆ ಬೇರೆ ಯೋಜನೆಗಳಿಗೆ ಅವರ ಬಳಿ ಬಂದಾಗ ಅವರು ಅದನ್ನು ಕೊಡುಗೈ ದಾನಿಯಾಗಿ ಅವರು ಪತ್ರಕರ್ತರ ಏಳಿಗೆಗಾಗಿ ಭಾಳಷ್ಟು ಒಂದು ಬೆಂಬಲವನ್ನು, ಪ್ರೋತ್ಸಾಹವನ್ನು, ಮಾರ್ಗದರ್ಶನವನ್ನು ಕೊಟ್ಟವರು ವಿನಯ್ ಹೆಗ್ಡೆ. ನಾನು ಅರವಿಂದ್ ಶೆಣೈ, ಲಯನ್ಸ್ ಜಿಲ್ಲಾ ಗವರ್ನರ್. ಶ್ರೀಯುತ ನಿಟ್ಟೆ ವಿನಯ್ ಹೆಗ್ಡೆಯವರ ಅಗಲಿಕೆಯಿಂದ ಇಡೀ ಸಮಾಜಕ್ಕೆ ತುಂಬ ಲಾಗರದ ನಷ್ಟ ಆಗಿದೆ. ಶ್ರೀಯುತರು ಎಲ್ಲರಿಗೆ ಪರಿಚಿತರು. ಸಹಸ್ರಾರು ಮಂದಿಗೆ ಉದ್ಯೋಗ, ದಾನ, ಸಹಾಯ ನೀಡಿದ ಮಹಾನ್ ಚೇತನ್. ನಮ್ಮ ಲಯನ್ಸ್ ಜಿಲ್ಲೆ ಜೊತೆಗೆ ಕೂಡ ಅತ್ಯುತ್ತಮ ಬಾಂಧವ್ಯ ಹೊಂದಿದ್ದು, ನಮ್ಮ ಜೊತೆ ಹಲವಾರು ಯೋಜನೆಗಳನ್ನು ಕೂಡ ಮಾಡಲು ಅವರು ತುಂಬ ರೀತಿಯ ಸಹಕಾರ ಮಾಡಿದ್ದಾರೆ. ಕೆಲವು ತಿಂಗಳ ಮೊದಲು ಇಲ್ಲೇ ಅವರ ಮನೆಯಲ್ಲಿ ಅವರಿಗೆ ಭೇಟಿಯಾದಾಗ ಇನ್ನೊಂದು ನಮ್ಮ ದೊಡ್ಡ ಯೋಜನೆಯನ್ನು ಪ್ರಸ್ತಾಪ ಮಾಡಿದಾಗ ಅವರ ಎಲ್ಲ ರೀತಿಯ ಸಹಕಾರವನ್ನು ಅವರು ನೀಡ್ತೇನೆಂದು ಭರವಸೆ ನೀಡಿದರೂ ಅವರ ಒಂದೇ ಮಾತಿತ್ತು, ಈ ಯೋಜನೆ ಪೂರ್ಣಗೊಳ್ಳುವಾಗ ನಾನು ಇದ್ದೇನಾ ಇಲ್ಲೇ ಎಂದು ಒಂದು ಸಣ್ಣ ಮಾತು ಹೇಳಿದರು. ಅವರ ಆದರ್ಶ ಎಲ್ಲರಲ್ಲಿ, ಅವರ ಹೆಸರು ಮತ್ತು ಆದರ್ಶಗಳು ಯಾವಾಗಲೂ ನಮ್ಮೆಲ್ಲರ ಜೊತೆಗೆ ಇರುತ್ತದೆ ಮತ್ತು ಅವರ ಈ ಕೀರ್ತಿ ಅಮರವಾಗಿರುತ್ತದೆ ಎಂದು ಹೇಳಿ, ಅವರ ಕುಟುಂಬದವರಿಗೆ, ಅವರ ಎಲ್ಲ ಹಿತೈಷಿಗಳಿಗೆ ದೇವರು ಒಳ್ಳೆಯ ಸಾಂತ್ವನ ನೀಡಲಿ ಎಂದು ಹೇಳಿ. ಕರಾವಳಿ ಕರ್ನಾಟಕದ ತುಳುನಾಡಿನ ಭಾಳ ಯಶಸ್ವಿಯಾದಂಥ ವ್ಯಕ್ತಿ, ಒಂದು ಒಳ್ಳೆಯ ಕೊಡುಗೈ ದಾನಿಗಳಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ರೀತಿಯ ಕ್ರಾಂತಿಯನ್ನೇ, ಬದಲಾವಣೆಯನ್ನೇ ಕರಾವಳಿ ಕರ್ನಾಟಕಕ್ಕೆ ಕೊಟ್ಟು ಅದರ ಮುಖಾಂತರ ಲೆವಿನಾದ ಸಂಸ್ಥೆ ಮುಖಾಂತರ ಬೇರೆ ಬೇರೆ ಕೊಡುಗೆಗಳನ್ನು ಕೊಟ್ಟು ಇವತ್ತು ಮಂಗಳೂರಿನ ಅಭಿವೃದ್ಧಿಗೆ, ಆರ್ಥಿಕವಾಗಿ ಕರಾವಳಿ ಕರ್ನಾಟಕಕ್ಕೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಂಥ ಗೌರವಾನ್ವಿತ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶನ ಆಗಿದ್ದಂಥ ವಿನಯ್ ಹೆಗ್ಡೆ ಅವರು ಇವತ್ತು ನಮ್ಮ ಮಧ್ಯದಲ್ಲಿಲ್ಲ. ಇವತ್ತು ನಾನು ಈ ಸಂದರ್ಭದಲ್ಲಿ ಅವರು ಮಂಗಳೂರಿನ ತುಳುನಾಡಿಗೆ, ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾನು ಯಾವತ್ತೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ, ಅವರ ಎಲ್ಲ ಕೊಡುಗೆಗಳನ್ನು, ಅವರು ಕೊಟ್ಟಂಥ ಸಹಕಾರವನ್ನು ನಾನು ಯಾವತ್ತೂ ನೆನಪಿಸ್ಕೊಳ್ತಾ, ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಿರಶಾಂತಿಯನ್ನು ಕೊಡ್ತಾ ನಾನು ವಿಶೇಷವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ, ಒಂದು ನಮ್ಮ ಕರಾವಳಿಯ ಕರ್ನಾಟಕದ ಒಂದು ಉತ್ತಮವಾದಂಥ ಒಂದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ಟಂಥ ಒಂದು ಭಾಳ ಉತ್ತಮವಾದಂಥ ಒಂದು ನಾಯಕರು. ಅವರನ್ನು ಕಳ್ಕೊಂಡಂಥ ದುಃಖದಲ್ಲಿ ಇಡೀ ಸಮಾಜದ ಎಲ್ಲ ಬಂಧುಗಳಿಗೆ ಈ ದುಃಖವನ್ನು ತಡ್ಕೊಳ್ಳುವಂಥ ಆ ಶಕ್ತಿ ಕೊಡಲಿ, ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ನಾವು ವಿನಯ್ ಹೆಗ್ಡೆಯವರು ನನ್ನ ಒಂದು ಮಾರ್ಗದರ್ಶಿಯಾಗಿ ಪ್ರತಿಯೊಂದು ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನವನ್ನು ಮಾಡಿದಂಥನ್ನು ನೆನಪಿಸಿಕೊಳ್ತಾ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ. ವಿನಯ್ ಹೆಗ್ಡೆಯವರು ಇವತ್ತು ನಮ್ಮೊಂದಿಗಿಲ್ಲ.
ಬಹುಶಃ ಕರಾವಳಿ ಕರ್ನಾಟಕದಲ್ಲಿ ಭಾಳ ಹೆಸರುವಾಸಿಯಾದಂಥ ವ್ಯಕ್ತಿತ್ವ ಮತ್ತು ಹಲವಾರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದಂಥ ಮಹಾನುಭಾವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ನಷ್ಟ, ತುಂಬಲಾರದ ನಷ್ಟ ಅಂತ ಹೇಳಿದ್ರು ಸಹ ತಪ್ಪಾಗಲಿಕ್ಕಿಲ್ಲ. ನಾನು ಸಹ ಅವರ ಒಂದು ಇನ್ಸ್ಟಿಟ್ಯೂಷನ್ನ ವಿದ್ಯಾರ್ಥಿ. ನನ್ನ ಡಿಗ್ರಿ ಇರ್ಬೋದು ಅಥವಾ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ BDS MDS ಎಲ್ಲನೂ ಸಹ ನಾನು ಅವರ ಇದೇ ಇನ್ಸ್ಟಿಟ್ಯೂಷನಲ್ಲೇ ಮಾಡಿ ಅಲ್ಲೇ ಸ್ವಲ್ಪ ಟೀಚಿಂಗ್ ಸಹ ಮಾಡಿದ್ದೆ ಪೋಸ್ಟ್ ಗ್ರ್ಯಾಜುಯೇಷನ್ ಆದ ನಂತರ. ಈ ಪ್ರತಿಯೊಂದು ಹಂತದಲ್ಲಿ ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನಿರ್ಬೋದು, ಅಲ್ಲಿ ಕಲಿತಂಥ ಯಾರೇ ವಿದ್ಯಾರ್ಥಿಗಳಿರ್ಬೋದು ಅಥವಾ ಅಲ್ಲಿ ಕಲಿಸುವಂಥ ಶಿಕ್ಷಕ ವೃಂದದವರು ಇರ್ಬೋದು, ಎಲ್ಲರನ್ನು ಸಹ ಸ್ವಂತ ಮನೆಯವರ ರೀತಿಯಲ್ಲಿ ನಮ್ಮನ್ನೆಲ್ಲ ಕೇರ್ ತೆಗೆದುಕೊಳ್ತಾಯಿದ್ರು. ಯಾವತ್ತೂ ಸಹ ಒಂದು ಸಾರಿ ಸಹ ಸಿಟ್ಟಿನಿಂದ ಮಾತಾಡಿದಂಥ ವ್ಯಕ್ತಿತ್ವ ಅಲ್ಲ. ಇಡೀ ಮಂಗಳೂರಿನಲ್ಲಿ ಇರ್ಬೋದು ಮತ್ತು ದೇರಳಗಟ್ಟೆ ನೋಡಿದರೆ ಅಥವಾ ನಿಟ್ಟೆಯನ್ನು ನೋಡಿದರೆ ಅದೆರಡು ಪ್ರದೇಶ, ಇದು 3 ಪ್ರದೇಶದ ಡೆವಲಪ್ಮೆಂಟಿಗೆ, ಬೆಳವಣಿಗೆಗೆ ವಿನಯ್ ಹೆಗ್ಡೆ ಅವರ ಕೊಡುಗೆ ಬಹಳಷ್ಟಿದೆ. ಈಗ ಬೆಂಗಳೂರಿನಲ್ಲಿ ಸಹ ಅವರದ್ದೇ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಲ್ಲಿ ಸಹ ಅದು ಸುತ್ತಮುತ್ತ ಏರಿಯಾದಲ್ಲಿ ಮಸ್ತು ಡೆವಲಪ್ಮೆಂಟ್ಗಳು ಆಗಿದ್ದನ್ನು ನಾವು ಕಾಣಲಿಕ್ಕೆ ಸಿಗ್ತದೆ. ಹಿಂದೆ ನಮ್ಮ ಜಿಲ್ಲೆಗಳಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯನ್ನು ಸೇರಿಸಿದರೆ KMCಯಲ್ಲಿ ಮಾತ್ರ ಎಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಇದ್ದದ್ದನ್ನು ಕಂಡಿದ್ದೇವೆ. ನಂತರ ಇಷ್ಟೊಂದು ದೊಡ್ಡ ಇನ್ಸ್ಟಿಟ್ಯೂಷನ್ನ ಕಟ್ಟಿದಂಥ ಒಂದು ವ್ಯಕ್ತಿತ್ವ ವಿನಯ್ ಹೆಗ್ಡೆ ಅವರು. ನಮಗೆಲ್ಲರಿಗೂ ಸಹ ತುಂಬಲಾರದ ಒಂದು ನಷ್ಟ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರ ಹತ್ರ ಪ್ರಾರ್ಥಿಸಲಿಕ್ಕೆ ಇಚ್ಛಿಸ್ತೇನೆ. ಮತ್ತು ಅವರ ಮನೆಯವರಿಗೆ ಸಹ, ಮನೆಯವರು ಮತ್ತು ಇನ್ನೂ ಸಹ ವಿದ್ಯಾರ್ಥಿ ವೃಂದದಿರ್ಬೋದು, ಸ್ಟಾಫ್ ಇರ್ಬೋದು, ಎಲ್ಲರಿಗೂ ಸಹ ಈ ಒಂದು ನಷ್ಟವನ್ನು ತಡೆದುಕೊಳ್ಳುವಂಥ ಶಕ್ತಿಯ ಭಗವಂತ ಎಲ್ಲರಿಗೂ ಸಹ ನೀಡಲಿ ಅನ್ನುವ ಪ್ರಾರ್ಥನೆಯನ್ನು ಸಹ ಮಾಡಲಿಕ್ಕೆ ಇಚ್ಛಿಸ್ತೇನೆ. ನಾನು ಶ್ರೀನಿವಾಸ್ ಶೆಟ್ಟಿ. ವಿನಯ್ ಹೆಗ್ಡೆ ನಮಗೆ ಭಾಳ ಹತ್ತಿರದವರು. ವಿನಯ್ ಹೆಗ್ಡೆ ಇವತ್ತು ಇಲ್ಲ ಅಂತ ನಂಬಲಿಕ್ಕೆ ಆಗುವುದಿಲ್ಲ. ಅವರು ನಿಟ್ಟೆಯನ್ನು ಅವರ ಒಬ್ಬನ ಸಾಮರ್ಥ್ಯದಲ್ಲಿ ಬಿಲ್ಡ್ ಮಾಡಿದರು. ಮಣಿಪಾಲವನ್ನು ಪೈ ಫ್ಯಾಮಿಲಿ ಹೇಗೆ ಬಿಲ್ಡ್ ಮಾಡಿದರು, ನಿಟ್ಟೆಯನ್ನು ಒಂದು ಚಿಕ್ಕ ಗ್ರಾಮವನ್ನು ಇವರು ದೊಡ್ಡ ಸಿಟಿಯಾಗಿ ಡೆವಲಪ್ ಮಾಡಿದರು. ಇವತ್ತು ನಿಟ್ಟೆ ಇಡೀ ದೇಶದಲ್ಲಿ ಅಲ್ಲ, ಭೂಲೋಕದಲ್ಲಿಯೇ ನಿಟ್ಟೆ ಇವತ್ತು ಎದ್ದು ಕಾಣ್ತಿದೆ. ಅದಕ್ಕೆ ವಿನಯ್ ಹೆಗ್ಡೆ ಜವಾಬ್ದಾರಿ. ಆದರೆ ಮಣಿಪಾಲದಲ್ಲಿ ಪೈಯವರು 2ನೇ, 3ನೇದು, 4ನೇದು, 5ನೇದು ಹಾಗೆಯೇ ಲೀಡರ್ಶಿಪ್ಪಲ್ಲಿ ಡೆವಲಪ್ ಮಾಡ್ತಾ ಬಂದರು. ನಿಟ್ಟೆಯಲ್ಲಿ ಇನ್ನು ನೋಡಬೇಕು ಹೇಗೆ ವಿನಯ್ ಹೆಗ್ಡೆ ಇಲ್ಲದೆ ಇನ್ನು ಹೇಗೆ ನಿಟ್ಟೆಯನ್ನು ಡೆವಲಪ್ ಮಾಡ್ತಾರೆ ಅಂತ ನೋಡಬೇಕು. ಅವರ ಮಗಳಿದ್ದಾರೆ, ಇನ್ನು ಅವರ ಹಿಂದೆ ಇನ್ನು ಯಾರಿದ್ದಾರೆ ನಿಟ್ಟೆಯನ್ನು ಡೆವಲಪ್ ಮಾಡಲಿಕ್ಕೆ ಅಂತ ನೋಡಬೇಕು. ಇವತ್ತು 22,000 ಮಕ್ಕಳು ಅಲ್ಲಿ ಕಲಿತಾ ಇದ್ದಾರೆ. ಹೊಸ ಬಿಲ್ಡಿಂಗ್ ಆಗ್ತಾ ಇದೆ. ನಾನು ಈಗ ಒಂದು 5-10 ವರ್ಷದಿಂದ ಅಲ್ಲಿ ಹೋಗ್ತಾ ಇದ್ದೇನೆ. ಭಾಳ ಡೆವಲಪ್ಮೆಂಟ್ ಆಗ್ತಾ ಇದೆ. ನಿಟ್ಟೆ ಅಂದರೆ ವಿನಯ್ ಹೆಗ್ಡೆ ಅಂದರೆ ನಿಟ್ಟೆ. ಆ ನಮೂನೆಯಲ್ಲಿ ಈಗ ಡೆವಲಪ್ ಆಗಿದೆ. ನಮ್ಮ ಇಡೀ ಬಂಟ್ ಕಮ್ಯುನಿಟಿ ಅಂದರೆ ಶೆಟ್ಟಿ ಕಮ್ಯುನಿಟಿಯನ್ನೇ ನಿಟ್ಟೆಯವರು ಡೆವಲಪ್ ಮಾಡಿದ್ದಾರೆ. ನಮಗೊಂದು ದೊಡ್ಡ ಸಪೋರ್ಟು ಶೆಟ್ಟಿ ಕಮ್ಯುನಿಟಿಯವರಿಗೆ. ಆಲ್ ಓವರ್ ಇಂಡಿಯಾ ಅಲ್ಲಿ ಹುಡುಗರಿದ್ದಾರೆ. 22,000 ಮಕ್ಕಳಲ್ಲಿ ನಮ್ಮವರೇ ಹೆಚ್ಚಿದ್ದಾರೆ. ನಮ್ಮವರಿಗೊಂದು ನಮ್ಮ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದರೆ ನಮಗೊಂದು ದೊಡ್ಡ ಸಪೋರ್ಟ್ ಆಗಿದೆ. ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ, ಎಲ್ಲ ಫೆಸಿಲಿಟಿಯೂ ಇದೆ. ಸೊ ನಮಗೆ ಭಾಳ ಸಂತೋಷ. ವಿನಯ್ ಹೆಗ್ಡೆದು ನಮ್ಮದು ಅಂತ
ಇವತ್ತು ಅವರು ಇಲ್ಲ ಅಂತ ಹೇಳುವಾಗ ನಮಗೆ ನಂಬಲಿಕ್ಕೆ ಆಗೋದಿಲ್ಲ. ಅವರು ಇಲ್ಲದೆ ಹೇಗೆ ಈ ನಿಟ್ಟೆ ಇನ್ಸ್ಟಿಟ್ಯೂಟು ಹೇಗೆ ಡೆವಲಪ್ ಆಗುತ್ತೆ ಅಂತ. ಅವರ ಮಗ ಇದ್ದಾರೆ, ನೋಡಬೇಕು. ಡಾಕ್ಟರ್ ಶಾಂತಾರಾಮ್ ಶೆಟ್ಟರಿದ್ದಾರೆ ನಿಟ್ಟೆಯಲ್ಲಿ, ಮತ್ತು ಇಲ್ಲಿಯೂ ಹಾಸ್ಪಿಟಲ್ ಡೆವಲಪ್ ಮಾಡ್ತಾ ಇದ್ದಾರೆ. ಅದು ದೊಡ್ಡ ಸಂಸ್ಥೆ ಆಗಿದೆ. ಎಲ್ಲ ಕಡೆಯಲ್ಲಿಯೂ ನಿಟ್ಟೆ ಇನ್ಸ್ಟಿಟ್ಯೂಟ್ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ, ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ನಾವು ಇವತ್ತು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅವಿಭಜಿತ ಜಿಲ್ಲೆಯ ಒಬ್ಬ ದಿಗ್ಗಜ, ಈ ಕರ್ನಾಟಕ ರಾಜ್ಯದ ಸಾವಿರಾರು ಕುಟುಂಬಗಳಿಗೆ ಅನ್ನದಾತನಾಗಿದ್ದಂಥ ವಿನಯ್ ಹೆಗ್ಡೆ ಅವರು ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ನಮ್ಮ ವಿಶೇಷವಾಗಿ ಉಳ್ಳಾಲ ಭಾಗದಲ್ಲಿ ಕೂಡ ಅವರ ಕಾಲೇಜು ಮತ್ತು ಎಲ್ಲ ಸಂಸ್ಥೆಗಳ ಮುಖಾಂತರ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿರುವುದನ್ನು ಈಗ ಕೂಡ ನೆನಪಿಸಿಕೊಳ್ಳುತ್ತಾ, ಇಡೀ ರಾಜ್ಯದಲ್ಲಿ ವಿದ್ಯೆಗೆ ಮತ್ತು ಶೈಕ್ಷಣಿಕ ಮತ್ತು ಸಾರ್ವಜನಿಕ ಜೀವನದಲ್ಲಿ ಯಾರ್ಯಾರಿಗೆ ಕಷ್ಟ ಕಾರ್ಪಣ್ಯದಲ್ಲಿದ್ದಾರೆ ಅವರಿಗೆ ಸಹಕಾರ ಮಾಡೋದರ ಮುಖಾಂತರ ಮತ್ತು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ಜಿಲ್ಲೆಗೆ ಮತ್ತು ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ದೊಡ್ಡ ಕೀರ್ತಿಯನ್ನು ತಂದುಕೊಟ್ಟಿರುವವರು ಸನ್ಮಾನ್ಯ ವಿನಯ್ ಹೆಗ್ಡೆ ಅವರು. ಇವತ್ತು ಅವರ ಈ ಒಂದು ಅಗಲುವಿಕೆ ನಿಜವಾಗಿ ನಮ್ಮ ಇಡೀ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ದೊಡ್ಡ ನಷ್ಟ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ಕುಟುಂಬಕ್ಕೆ ಮತ್ತು ಅವರ ಬಂಧು ಬಳಗಕ್ಕೆ ಇದನ್ನು ಸಹಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. KP ಜಗದೀಶ್ ಅಧಿಕಾರಿ ಮೂಡುಬಿದ್ರಿ. ನಾವು ಭಾಳ ದೊಡ್ಡ ವ್ಯಕ್ತಿತ್ವದ ವಿನಯಣ್ಣನನ್ನು ನಾವು ಕಳೆದುಕೊಂಡಿದ್ದೇವೆ. ಅವರು ಮಂಗಳೂರು ಜಿಲ್ಲೆಯ ಆಸ್ತಿ ಅಲ್ಲ, ರಾಜ್ಯ ಮತ್ತು ರಾಷ್ಟ್ರದ ಆಸ್ತಿ. ಎಷ್ಟೋ ಜನ ಸಮುದಾಯಕ್ಕೆ ಯಾವುದೇ ಜಾತಿ ಭೇದ ಇಲ್ಲದೆ ಅವರ ಸಂಸ್ಥೆಯಲ್ಲಿ ಕೆಲಸವನ್ನು ಕೊಟ್ಟವರು. ವಿದ್ಯಾಸಂಸ್ಥೆಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ನಿಟ್ಟೆಗುತ್ತು ವಿನಯ್ ಹೆಗ್ಡೆ ಅವರು, ಅವರ ತಂದೆಯಾರು ಕೌಡೂರು, ಅವರ ಅಪ್ಪಾಜಿಯವರು KS ಹೆಗ್ಡೆ ಅವರು ಈ ದೇಶಕ್ಕಾಗಿ ಕೊಟ್ಟಂಥ ಎಲ್ಲ ಏನು ಇದೆ ಸರ್ವೀಸ್, ಅದು ನಿತ್ಯ ನಿರಂತರವಾಗಿ ದೇಶ ಕಟ್ಟುವಲ್ಲಿ ಸಾಕಾರ ಆಗಿದೆ. ಭಾಳ ದೊಡ್ಡ ನಾವೊಂದು ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ. ಅವರ ಕುಟುಂಬಕ್ಕೆ, ಸಮಾಜಕ್ಕೆ, ನಮಗೆಲ್ಲರಿಗೂ ಆ ಭಗವಂತನು ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕರುಣಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. The sad demise of Mr. Vinay Hegde, Chancellor of KS Hegde Nitte University, is deeply saddening and shocking. He was a visionary leader who believed the transformation of the society in the education of the children as well as the public. Under his leadership, KS Hegde University and all its constituents have really grown into one of the best of educational hub in this country as well as in the world. Under his leadership, the amount of education as well as research and things into the enlargement of the educational hub was one of the best we could ever see. And he has really given lot of opportunity to the children, to the educationists, to the teachers and the society at large. At this juncture of his sad demise, I would like to give my condolences to the whole of the bereaved family as well as the institution and all the public. May God give the capacity and the strength to bear with the sad demise in this time of the period. And his legacy will endure throughout this history. ಎಲ್ಲರಿಗೂ ನಮಸ್ಕಾರ. ಅವಿಭಜಿತ ದಕ್ಷಿಣ ಕನ್ನಡದ ಎಲ್ಲ ನಾಗರಿಕ ಬಂಧುಗಳೇ, ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆತ್ಮೀಯರೇ, ಇವತ್ತು ಬೆಳಿಗ್ಗೆ ನಮಗೆ ನಮ್ಮ ಜಿಲ್ಲೆಗೆ ಮತ್ತು ಒಟ್ಟು ಶೈಕ್ಷಣಿಕ ಕ್ಷೇತ್ರಕ್ಕೆ
ಭಾಳ ದೊಡ್ಡದ ಒಂದು ಆಘಾತಕಾರಿ ಸುದ್ದಿ ಬಂದು ನಮ್ಮನ್ನೆಲ್ಲರನ್ನ ಮರುಚಿಂತನೆ ಮಾಡುವ ರೀತಿಯಲ್ಲಿ ಅದು ನಮ್ಮನ್ನು ಕಾಡಿಸಿದೆ. ನಮ್ಮ ವಿನಯ್ ಹೆಗ್ಡೆಯವರು ನಮ್ಮ ಜೊತೆ ಇವತ್ತು ಇಲ್ಲ ಅಂತ ಕೇಳಿದಾಗ ಅತ್ಯಂತ ದುಃಖದ ಸಂಗತಿ ಮತ್ತು ಅತ್ಯಂತ ದುಃಖ ತಂದಂಥ ಸಂಗತಿಯಾಗಿದೆ. ನಮ್ಮ ಆತ್ಮೀಯರು ಫೋನ್ ಮಾಡಿ ನಮ್ಮ ವಿನಯ್ ಹೆಗ್ಡೆಯವರು ನಮ್ಮ ಜೊತೆಗೆ ಇಲ್ಲ ಅಂತ ಹೇಳಿದಾಗ ತುಂಬ ನೋವಾಯಿತು. ನಮ್ಮ ಜಿಲ್ಲೆಯನ್ನು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶೈಕ್ಷಣಿಕ ವಿಷಯಗಳನ್ನು ಬಹಳ ಮೆಥಾಡಿಕಲ್ ಆಗಿ ಅತ್ಯಂತ ಜನಸ್ಪಂದನೆಯ ಕಾಳಜಿಯನ್ನು ಇಟ್ಕೊಂಡು ವಿನಯ್ ಹೆಗ್ಡೆಯವರು ಶಿಕ್ಷಣ ಹೇಗಿರಬೇಕು, ಶಿಕ್ಷಣ ಸಂಸ್ಥೆ ಹೇಗಿರಬೇಕು, ಸಾರ್ವಜನಿಕ ಸಂಪರ್ಕ ಹೇಗಿರಬೇಕು ಅಂತ ಹೇಳಿ ಕೊಟ್ಟವರು ನಮಗೆ. ಅವರ ಕೆಳಗಡೆ ಸಾಕಷ್ಟು ಸಂದರ್ಭದಲ್ಲಿ ಕೆಲಸ ಮಾಡಿದ್ದೇನೆ. ಅವರ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಒಡನಾಟ ಇತ್ತು. ರಾಮಕೃಷ್ಣ ಆಶ್ರಮದ ಎಲ್ಲ ಕಾರ್ಯಕ್ರಮದಲ್ಲಿ ವಿನಯ್ ಹೆಗ್ಡೆ ಸರ್ ಅವರು ನಮ್ಮ ಜೊತೆಗಿರ್ತಾಯಿದ್ರು. ಇವತ್ತು ನಮ್ಮ ಜೊತೆಗಿಲ್ಲ ಅಂತ ಹೇಳೋದನ್ನು ನಂಬಲಿಕ್ಕೂ ಕೂಡ ಸಾಧ್ಯ ಆಗ್ತಾಯಿಲ್ಲ. ಇಡೀ ಶಿಕ್ಷಣ ಸಂಸ್ಥೆ ಇವತ್ತು ಬಹಳ ದುಃಖದಲ್ಲಿ ಮುಳುಗಿದೆ ಅನ್ನೋದು ನನಗೆ ಗೊತ್ತು. ಆದರೂ ಕೂಡ ದಕ್ಷಿಣ ಕನ್ನಡಕ್ಕೆ ಅವರು ಕೊಟ್ಟಿರುವ ಕೊಡುಗೆ, ದಕ್ಷಿಣ ಕನ್ನಡದ ಜನತೆಗೆ ಮತ್ತು ಜನತೆಯನ್ನು ಅವರು ನೋಡಿಕೊಂಡ ರೀತಿ ಮತ್ತು ಜನರ ಜೊತೆಗೆ ಬೆರೀತಾ ಇದ್ದ ರೀತಿ ನಮಗೆಲ್ಲರಿಗೂ ಮಾದರಿಯಾಗಿದೆ. ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಅತ್ಯಂತ ಸಮೀಪದಲ್ಲಿ ಇದ್ದಂಥ ವ್ಯಕ್ತಿ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಯಾವ ಮಾತುಗಳಲ್ಲಿ ಅವರಿಗೆ ನಾನು ಕೃತಜ್ಞತೆ ಹೇಳಬೇಕು ಮತ್ತು ಯಾವ ಮಾತುಗಳಲ್ಲಿ ನಾನು ನನ್ನ ಅಶ್ರುತರ್ಪಣವನ್ನು ನೀಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ವಿನಯ್ ಹೆಗ್ಡೆಯವರ ಜೊತೆಗೆ ಅದು ಅನ್ಯೋನ್ಯವಾದ ಸಂಬಂಧವನ್ನು ಇಟ್ಟುಕೊಂಡಿದ್ದಂಥ ಮಂಗಳೂರು ಯೂನಿವರ್ಸಿಟಿ ಮತ್ತು ಎಲ್ಲ ನನ್ನ ಪ್ರಾಧ್ಯಾಪಕ ಮಿತ್ರರು, ಹಾಗೆ ನಾನೂ ಕೂಡ ಅವರಿಂದ ತುಂಬ ಕಲೀಲಿಕ್ಕಿತ್ತು. ಆ ಥರದ ಒಂದು ನಡೆನುಡಿಯ ವ್ಯಕ್ತಿಯನ್ನು ನಾವು ಈ ಸಂದರ್ಭದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಕುಟುಂಬ ನಮಗೆ ಅದು ತುಂಬ ಬೇಕಾಗಿತ್ತು. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅವರ ಮಗ ಆಗಲಿ, ಜಸ್ಟಿಸ್ ಸಂತೋಷ್ ಹೆಗ್ಡೆಯವರಾಗಲಿ, ಯಾವ ನೆಲೆಯಲ್ಲಿ ನಮಗೆ ಅವ್ರು ಬೇಡ ಅಂತ ಹೇಳುವಂಥ ಒಂದು ಸಂದರ್ಭವೂ ಕೂಡ ನಮಗೆ ಇವತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವರನ್ನು ನಮ್ಮ ಜನ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜನ ಇವತ್ತು ನಾವು ಅವರನ್ನು ಕಳ್ಕೊಂಡಿದ್ದೇವೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ನಾನು ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ದೇವರು ಸಹಿಸಿಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ, ಈ ಶಿಕ್ಷಣ ಸಂಸ್ಥೆ ನಮ್ಮ ವಿನಯ್ ಹೆಗ್ಡೆಯವರ ಎಲ್ಲ ಸಾಹಸವನ್ನು ಮತ್ತು ಕೊಡುಗೆಯನ್ನು 100 ವರ್ಷಗಳವರೆಗೆ ಅದು ಸಾರುತ್ತೆ ಅನ್ನುವ ಧೈರ್ಯ ನನಗಿದೆ. ಅಲ್ಲಿರುವ ಎಲ್ಲ ಪ್ರಾಧ್ಯಾಪಕ ಮಿತ್ರರು, ಅವರ ನಿಟ್ಯ ವಿದ್ಯಾಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಅಲ್ಲಿ ಕಲಿತಿರುವ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಬ್ಬೊಬ್ಬ ವಿನಯ್ ಹೆಗ್ಡೆ ಆಗಿ ಮುಂದೆ ಬರ್ತಾರೆ. ಒಬ್ಬೊಬ್ಬ ವಿನಯ್ ಹೆಗ್ಡೆ ಆಗಿ ಈ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಈ ರಾಷ್ಟ್ರವನ್ನು ಕಟ್ತಾರೆ ಅನ್ನುವ ಧೈರ್ಯ ನನಗಿದೆ. ಹಾಗಾಗಿ ಪರಮಾತ್ಮನಲ್ಲಿ ಮತ್ತೊಮ್ಮೆ ನಾನು ಬೇಡಿಕೊಂಡು, ವಿನಯ್ ಹೆಗ್ಡೆಯವರು ಇವತ್ತು ನಮ್ಮ ಜೊತೆಗಿಲ್ಲ, ಆದರೆ ಅವರ ಇಡೀ ಕುಟುಂಬ, ಅವರ ಎಲ್ಲ ನಿಟ್ಯ ವಿಶ್ವವಿದ್ಯಾನಿಲಯದ ಎಲ್ಲ ಕುಟುಂಬ ಪ್ರತಿಯೊಬ್ಬರೂ ಕೂಡ ವಿನಯ್ ಹೆಗ್ಡೆ ಥರ ಇರ್ತಾರೆ ಅನ್ನುವ ಧೈರ್ಯ ನನಗಿದೆ. ದೇವರು ಅವರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ನಾನು ಮಾತಾಡ್ತಾ ನನ್ನ 2 ಮಾತುಗಳನ್ನು ಅವರಿಗೆ ನಾನು ಅರ್ಪಿಸ್ತಾ